ಸಿಟಿ ರವಿಯವರಿಗೆ ಒಂದು ನಿನ್ನೆ ದೂರು ಕೊಟ್ಟಿದ್ದಾರೆ ಡಿಜಿಗೆ. ಹ್ಮ್. ಡಿ ಕೆ ಶಿವಕುಮಾರ್ ಮತ್ತು ಹೆಬ್ಬಾಳ್ಕರ್ ಅವರು ಹ್ಮ್. ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದಾರೆ. ಹ್ಮ್. ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಹಾಗಾಗಿ ನನ್ನ ರಾತ್ರಿ ಹಿಡಿಯುವಂತ ತಿರುಗಿಸುವಂತ ಕೆಲಸಗಳಾಯ್ತು. ನನಗೆ ರಕ್ಷಣೆ ಕೊಡ್ಲಿಲ್ಲ ಪೊಲೀಸು. ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಆ ಇನ್ಸ್ಟ್ರಕ್ಷನ್ ಕೊಟ್ಟವ್ರ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದು. ಆಗುತ್ತೆ ಸರ್. ಈಗ CID ಕೊಟ್ಟಿದ್ದಾರೆ, ಅವ್ರು ಬೆಳಗಾವಿಗೂ ಹೋಗಿದ್ದಾರೆ. ತನಿಖೆ ನೀವು ಪಾರದರ್ಶಕವಾಗಿ ನಡೆಯುತ್ತೆ. ಕೋರ್ಟ್ ಇದೆ CT ರವಿ ಅವ್ರಿಗೆ. ಕೋರ್ಟಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಲಾಡ್ಜ್ ಮಾಡಲಿ. ನಾನು ಹೇಳೋದು ಪ್ರೈವೇಟ್ ಕಂಪ್ಲೇಂಟ್ ನೋಡಿ. ಯಾವತ್ತೂ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. 5 ವರ್ಷದಿಂದ ನನಗೂ ಇಂಥ ಒಂದು ಅನುಭವ ಆಗಿತ್ತು. ನಾನು ಯಾರ ವಿರುದ್ಧನೋ ಮಾತಾಡಿದೆ ಅಂತ ಒಬ್ಬರನ್ನ, ನಾನು ಕಳೆದ ಚುನಾವಣೆಯಲ್ಲಿ ಒಬ್ಬರನ್ನ ಸೋಲಿಸಿದೆ. ಅವ್ರು ಏನು ಮಾಡಿದ್ರು, ನನ್ನನ್ನು ಅರೆಸ್ಟ್ ಮಾಡಿಸಿದ್ರು. ನನ್ನನ್ನು ಅರೆಸ್ಟ್ ಮಾಡಿಸಿ ನೀವು ನಂಬಲ್ಲ, 6 ತಾಸು ಸುತ್ತಾಕ್ಸಿದ್ದಾರೆ ಚಿಕ್ಕಬಳ್ಳಾಪುರ ಸುತ್ತು. ನನ್ನ 5 ವರ್ಷದಿಂದ ನನ್ನ ಮೇಲೆ FIR ಏನಾಗಿರಲಿಲ್ಲ. ತಾಲೂಕು ಆಫೀಸಲ್ಲಿ 107 ಆಗಿತ್ತು, ಶಾಂತಿಗೆ ಭಂಗ ಬರುತ್ತೆ ಅಂತ. ಈಗ ಆ ಕೇಸ್ ಇಟ್ಟವ್ರು ಶಾಂತಿಗೆ ನಾನು ಭಂಗ ತಂದೆ ಮೊನ್ನೆ ಚುನಾವಣೆಯಲ್ಲಿ. ನನ್ನನ್ನು 5-6 ತಾಸು ಸುತ್ತಾಕ್ಸಿದ್ರು. ಯಾಕೆಂದರೆ ಅವ್ರು ಏನು ಹೇಳಿದ್ರು, ಅಲ್ಲಿಂದ ಅಲ್ಲಿ ಕರ್ಕೊಂಡೋದ್ರು, ಟೀಗೆ ಅರ್ಧ ಗಂಟೆ ಹಾಕಿದ್ರು, ಕಾಫಿಗೆ ಅರ್ಧ ಗಂಟೆ ಹಾಕಿದ್ರು, ತಿಂಡಿಗೆ ಅರ್ಧ ಗಂಟೆ ಹಾಕಿದ್ರು, ಅಲ್ಲಿ ಇರಪ್ಪ ಸ್ವಲ್ಪ ಫ್ರೆಶ್ ಅಪ್ ಆಗಪ್ಪ ಅಂತ ಅಲ್ಲಿ ಅರ್ಧ ಗಂಟೆ ಹಾಕಿದ್ರು. ಚೆನ್ನಾಗಿ ನೋಡ್ಕೊಂಡ್ರು. ನೋಡ್ಕೊಂಡು ನನಗೆ ಗೊತ್ತಿರೋ ಪ್ರಕಾರ CT ರವಿ ಅವ್ರನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಮಿಡ್ ನೈಟ್ ಅಲ್ಲಿ ಸರ್. ಅಲ್ಲ, ಈಗೂ ಅಡ್ಡ ಬಂದಿರುತ್ತೆ, ಅವ್ರು ಒಪ್ಕೊಳಕ್ ಆಗ್ತಿರಲ್ಲ. ಗವರ್ನಮೆಂಟ್ ಸೆಕ್ಯೂರಿಟಿ ಸಂಬಂಧ ಬಂದ್ರೆ ಕಬ್ಬನ್ ಗೆದ್ದಿಲ್ಲ ಕರೆಕ್ಟ್ ಆಗಿ ಸೆಕ್ಯೂರಿಟಿ ಕೊಡ್ತೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ನಾನು ವೈಯಕ್ತಿಕವಾಗಿ ಒಂದು ಮಾತಂತೂ ಹೇಳಬಲ್ಲೆ. CT ರವಿ ಸರ್, ನಿಮಗೇನು ಆಗಲ್ಲ, ನಿಮ್ಮ ಜೀವಕ್ಕೆ ಏನು ಆಗಲ್ಲ, ನಿಮ್ಮ ಜೀವಕ್ಕೆ ನಾನು ಗ್ಯಾರಂಟಿ ಸರ್. ತುರ್ತು ಪರಿಸ್ಥಿತಿ ಅಂದರೆ ಬೇರೆ ಥರ ಇರುತ್ತೆ ಮೇಡಮ್. ತುರ್ತು ಪರಿಸ್ಥಿತಿ ಅಂದರೆ ಕೇಂದ್ರ ಸರ್ಕಾರದವ್ರು ಮಾಡ್ತಿದಾರಲ್ಲ ಮಾಧ್ಯಮದ ಮೇಲೆ, ಅದು ತುರ್ತು ಪರಿಸ್ಥಿತಿ. ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿಲ್ಲ. ನಾನು ಅಂದರೆ ನಾನು MLA, ಅವ್ರು MLC. CT ರವಿ ಅವ್ರಿಗೇನಾದರೂ ಅಷ್ಟು ಜೀವದ ಮೇಲೆ ಆತಂಕ ಇದ್ದರೆ ಸರ್, ನಾನು ನಮ್ಮ ಸರ್ಕಾರದ ಪರವಾಗಿ ನಿಮ್ಮ ಜೀವಕ್ಕೆ ನಾನು ಹೊಣೆಯಾಗಿರ್ತೀನಿ, ತಲೆ ಕೆಡಿಸ್ಕೋಬೇಡಿ ಸರ್.